ನಮಸ್ಕಾರ ವೀಕ್ಷಕರೇ, HLO ಆ್ಯಪ್ ಈಗಾಗಲೇ ನಿಮ್ಮ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಯಾರು ಆ್ಯಪಲ್ ಫೋನು ಯೂಸ್ ಮಾಡ್ತಾರೋ ಅದು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಇರುತ್ತೆ. ನೀವೇನಂತ ಸರ್ಚ್ ಮಾಡಬೇಕು, ಸೆನ್ಸಸ್ 2026 ಹೌಸ್ ಲಿಸ್ಟ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ಏನು ಐಕಾನು ನಿಮಗೆ ಅಫಿಷಿಯಲ್ ಆಗಿ ಅದೇನು ಐಕಾನ್ ಇದೆ ಅದನ್ನು ನೋಡಿ ನೀವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಬೇಕು. ನೀವು ಓಪನ್ ಮಾಡಿದ ಮೇಲೆ HLO ಆ್ಯಪ್ ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ನಿಮಗೆ ಸ್ಕ್ರೀನ್ ಕಾಣುತ್ತೆ. ಈ ರೀತಿ ಇಲ್ಲಿ ಓದ್ಬಿಡೋಣ. HLO ಈಸ್ ಎ ಮೊಬೈಲ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ HLO. ಈ ರೀತಿ ನಿಮಗೆ ಕಾಣುತ್ತೆ. ಆ ಇನಿಷಿಯಲ್ ಪೇಜ್ನ ನಂತರ ರಿಜಿಸ್ಟ್ರೇಷನ್ ಪೇಜ್ ವಿಲ್ ಬಿ ಡಿಸ್ಪ್ಲೇಡ್, ಅಂದರೆ ರಿಜಿಸ್ಟ್ರೇಷನ್ ಪೇಜು ನಿಮಗೆ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಪೇಜು ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಒಂದು ಸಾರಿ ನೀವು ರಿಜಿಸ್ಟರ್ ಆಗಿಬಿಟ್ರೆ ಆ ಮೊಬೈಲ್ ಫೋನಲ್ಲಿ ಒಂದು ಸಾರಿ ನೀವು ರಿಜಿಸ್ಟರ್ ಆಗಬೇಕು. ಇಲ್ಲ ನೀವು ಮೊಬೈಲ್ ಫೋನ್ ಚೇಂಜ್ ಮಾಡಿದ್ರಿ ಅಂದರೆ ಇನ್ನೊಂದು ಸಾರಿ ಎಷ್ಟು ಸಾರಿ ನೀವು ಮೊಬೈಲ್ ಫೋನ್ ಚೇಂಜ್ ಮಾಡ್ತೀರೋ ಅಷ್ಟು ಸಾರಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಇಲ್ಲಿ ಯೂಸರ್ ID ಯಾವುದನ್ನು ಹಾಕಬೇಕು ಅಂದರೆ ನಿಮ್ಮ ಒಂದು ಮೆಸೇಜ್ ಏನು ಬಂದಿರುತ್ತೆ, ನಿಮ್ಮ ಆಫೀಸಿಂದ ಮೆಸೇಜ್ ನಿಮ್ಗೆ ಏನು ಬಂದಿರುತ್ತೆ, ಚಾರ್ಜ್ ಆಫೀಸರಿಂದ ಯೂಸರ್ ID ಬಂದಿರುತ್ತೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಸೆಟ್ ಬ್ಯಾಕ್ಗ್ರೌಂಡ್ ಕಲರ್ ಡಿಫಾಲ್ಟ್ ಅಂತ ಇದೆ, ಡಿಫಾಲ್ಟ್ ಆಗಿ ಇರಲಿ. ಇದು ಪ್ಲೀಸ್ ಸಾಲ್ವ್ ದಿಸ್ ಟು ಕಂಟಿನ್ಯೂ ಅಂತ. ಇಲ್ಲೊಂದು ಕ್ವಶನ್ ಇದೆ, 5 + 6 ಎಷ್ಟಾಗುತ್ತೆ, 11 ಅಂತ ಆನ್ಸರ್ ನೀವು ಇಲ್ಲಿ ಕ್ಲಿಕ್ ಮಾಡಿ 11 ಅಂತ ಬರೆದು ಇಲ್ಲಿ ರಿಜಿಸ್ಟರ್ ಅನ್ನೋ ಬಟನ್ ಇದೆ, ಆ ರಿಜಿಸ್ಟರ್ ಅನ್ನೋ ಬಟನನ್ನು ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ನೀವು ಎನ್ಯುಮರೇಟರ್ ಆಗಿ ಆಯ್ಕೆಯಾಗಿದ್ದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಬೇಕು. OTP ಎಂಟ್ರಿ ಮಾಡಿ ವೆರಿಫೈ ಕೊಟ್ಟ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಸೆನ್ಸಸ್ ಆಫ್ ಇಂಡಿಯಾ 2027 ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಯಾವುದು? ನಿಮ್ಮ ಒಂದು ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಏನು ಬಂದಿದೆ, ಯೂಸರ್ ID ಪಾಸ್ವರ್ಡು, ಅದರಲ್ಲಿರ್ತಕ್ಕಂಥ ಪಾಸ್ವರ್ಡನ್ನು ಇದರಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಈಗ ರಿಜಿಸ್ಟ್ರೇಷನ್ ಸಮಯದಲ್ಲಿ ಯೂಸರ್ ನೀಡ್ಸ್ ಟು ಸೆಟ್ ಫೋನ್ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. 4 ನಂಬರಿನ ಪಿನ್ನನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಎವ್ರಿ ಟೈಮ್, ಪ್ರತಿ ಸಾರಿನೂ ನೀವು ಯಾವಾಗ ಈ ಒಂದು ಮೊಬೈಲ್ ಆ್ಯಪ್ ಓಪನ್ ಮಾಡ್ತೀರಿ ನೀವು ಆ ಪಿನ್ನನ್ನು ಹಾಕಿ ನೀವು ಓಪನ್ ಮಾಡಬೇಕಾಗುತ್ತೆ. ನೀವು ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಕೊಟ್ಟ ಮೇಲೆ ನಿಮಗೆ ಸೆಟ್ ಪಿನ್ ಅಂತಂದೇಳಿ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಯಾವುದಾದ್ರೂ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರೋದು 1980 ಅಥವಾ 2002 ಅಥವಾ ಯಾವುದು ನಿಮಗೆ ನೆನಪಿರುತ್ತೋ ಅಂಥ ಒಂದು 4 ನಂಬರ್ಗಳು ಅಥವಾ 1 2 3 4 ಯಾವುದಾದ್ರೂ ನಿಮಗೆ ಈಸಿಯಾಗಿ ನಿಮಗೆ ಮತ್ತೆ ನೆನಪಾಗಬೇಕು, ಆ ರೀತಿ ಪಿನ್ನನ್ನು ಸೆಟ್ ಮಾಡಿಕೊಳ್ರಿ. ಆ ಪಿನ್ ಹಾಕಿ ನೀವು ನೆಕ್ಸ್ಟ್ ಕೊಟ್ಟರೆ ಈ ರೀತಿ ಮತ್ತೆ ಕನ್ಫರ್ಮ್ ಪಿನ್ ಕೇಳುತ್ತೆ. ಅದೇ ಪಿನ್ ನಂಬರ್ ಮತ್ತೆ ಎಂಟ್ರಿ ಮಾಡಿ ಸಬ್ಮಿಟ್ಟು ಕೊಡಬೇಕು. ನಿಮಗೆ ರಿಜಿಸ್ಟ್ರ್ ಪೇಜ್ನಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಅಲ್ಲಿ ಏನು ಮಾಡ್ಬೋದು, ನಿಮಗೆ ಏನಾದರೂ ನಿಮ್ಮ ಒಂದು ಪಾಸ್ವರ್ಡು ನಿಮಗೆ ಒಂದು ಬಂದಿರತಕ್ಕಂಥ ಟೆಕ್ಸ್ಟ್ ಮೆಸೇಜ್ ಏನಾದರೂ ನಿಮಗೆ ಲಭ್ಯವಾಗದಿದ್ದಲ್ಲಿ ಅಥವಾ ಏನಾದರೂ ಡಿಲೀಟ್ ಆಗಿದ್ದಲ್ಲಿ ನಿಮ್ಮ ಯೂಸರ್ ID ಹಾಕಿ ನೀವು ಫರ್ಗಟ್ ಪಾಸ್ವರ್ಡ್, ಅಂದರೆ ಫರ್ಗಟ್ ಪಾಸ್ವರ್ಡ್ ಕೊಟ್ಟರೆ ನಿಮ್ಮ ಯೂಸರ್ ID ಹಾಕಿ ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು. ನಿಮಗೆ OTP ಹೋಗುತ್ತೆ, ಆ OTP ಎಂಟ್ರಿ ಮಾಡಿ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಇದಾದ ನಂತರ ಲಾಗಿನ್ ಸ್ಕ್ರೀನ್ ಓಪನ್ ಆಗುತ್ತೆ. ಲಾಗಿನ್ ಸ್ಕ್ರೀನ್ನಲ್ಲಿ ನಿಮಗೆ ಸೆಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಯಾವುದ್ಯಾವುದು ನಿಮ್ಮ ಲ್ಯಾಂಗ್ವೇಜ್
ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ಕನ್ನಡ ಬೇಕಾದರೆ ಕನ್ನಡ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್, ಹಿಂದಿ ಬೇಕಾದರೆ ಹಿಂದಿ, ಈ ರೀತಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಕಲರ್ ಅಂದರೆ ಹಿಂದೆ ನಿಮ್ಗೇನು ವೈಟ್ ಹಿಂಗೆ ಕಾಣ್ತಾ ಇದೆ, ನಿಮ್ಮ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಆದರೆ ಇವೆಲ್ಲ ಆಪ್ಷನಲ್. ಬೈ ಡಿಫಾಲ್ಟ್ ಆಗಿ ಅದಾಗದೇನೆ ದಿ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಆಪ್ಷನಲ್ ಇದೆ, ನೀವು ಇಂಗ್ಲೀಷೇ ಇರಲಿ ಅಂದರೆ ಇಂಗ್ಲೀಷೇ ಬಿಟ್ಕೊಳ್ರಿ. ಸೆಲೆಕ್ಟೆಡ್ ಬ್ಯಾಕ್ಗ್ರೌಂಡ್ ಕಲರ್ ಈಸ್ ವೈಟ್ ಇರುತ್ತೆ ಬ್ಯಾಕ್ಗ್ರೌಂಡು. ಇಲ್ಲ ನೀವು ಕಲರ್ಫುಲ್ ಆಗಿರಬೇಕು, ನನಗೆ ಬೇರೆ ಕಲರ್ ಅಂದರೆ ನೀವು ಕಲರನ್ನು ಚೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಮೇಲ್ಗಡೆ ನಿಮಗೆ ಕಾಣ್ತಾ ಇದೆಯಲ್ಲ ಇಂಗ್ಲೀಷ್ ಅಂತ ಇದೆ, ಅಲ್ಲಿ ನೀವು ಮುಟ್ಟಿದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಒಂದು ನಿಮಗೆ ಬೇಕಾಗಿರ್ತಕ್ಕಂಥ ಲ್ಯಾಂಗ್ವೇಜ್ಗಳನ್ನು ತೋರಿಸ್ತದೆ. ಅಲ್ಲಿ ಯಾವುದು ನಿಮ್ಮ ಲ್ಯಾಂಗ್ವೇಜು ಸರ್ಚ್ ಮಾಡಿ ಅದನ್ನು ಮೇಲ್ಗಡೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕನ್ನಡ ಆಗಲಿ ಅಥವಾ ಇಂಗ್ಲೀಷೇ ಇರಲಿ ಅಂದರೆ ಇಂಗ್ಲೀಷೇ ಬಿಡ್ಬೋದು. ಯೂಸರ್ ಐ ಡಿ ಡಿಫಾಲ್ಟಾಗಿ ಬಂದಿರುತ್ತೆ, ಅಂದರೆ ನೀವು ಅಲ್ಲೇ ಮೊದಲೇ ರಿಜಿಸ್ಟರ್ ಮಾಡ್ಬೇಕಾದ್ರೆ ಎಂಟ್ರಿ ಮಾಡಿದ್ರಿ ಅದು ಬಂದಿರುತ್ತೆ. ಸೆಟ್ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಬಂದಿದೆ ಇಲ್ಲಿ. ಸೆಟ್ ಬ್ಯಾಕ್ಗ್ರೌಂಡ್ ಕಲರ್ ಅಂದರೆ ನಿಮ್ಗೆ ಯಾವ ಕಲರು, ವೈಟ್ ಕಲರ್ ಮೊದಲೇ ಇರುತ್ತೆ, ಇಲ್ಲ ನಾವು ಬೇರೆ ಕಲರ್ ಇರಲಿ ಅಂದರೆ ಬೇರೆ ಕಲರ್ ಮಾಡ್ಕೋಬೋದು. ಆಮೇಲೆ ಪ್ಲೀಸ್ ಸಾಲ್ವ್ ದಿಸ್ ಟು ಕಂಟಿನ್ಯೂ ಅಂತ ಇದೆ, ಅಂದರೆ ಇಲ್ಲೊಂದು ಕ್ವಶನ್ ಇರುತ್ತೆ, ಸಿಂಪಲ್ ಕ್ವಶನ್ ಇರ್ತವೆ. 1 + 1 ಎಷ್ಟು 2 ಅಂತ ಆನ್ಸರ್ ಹಾಕಿ ನೀವು ಮುಂದಕ್ಕೆ ಲಾಗಿನ್ಗೆ ಕೊಡಬಹುದು. ನೀವು ಯಾವಾಗ ಲಾಗಿನ್ನನ್ನು ಕೊಡ್ತೀರೋ ಆವಾಗ ಇಲ್ಲಿ OTP ಹೋಗುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ. ಆ OTPಯನ್ನು ನೀವು ಎಂಟ್ರಿ ಮಾಡಿದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನು ಮತ್ತೆ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಎಂಟರ್ ಪಿನ್ ಕೇಳುತ್ತೆ. ಎಂಟರ್ ಪಿನ್, ನೀವು 4 ನಂಬರಿನ ಪಿನ್ನು ಸೆಟ್ ಮಾಡಿದ್ರಲ್ಲ ಆ ಪಿನ್ನನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕು. ಲಾಗಿನ್ ಆದಮೇಲೆ ಇಲ್ಲಿ ಎಡಗಡೆ ಮೇಲ್ಗಡೆಗೆ ನಾವು ಮುಟ್ಟಿದರೆ ಅಲ್ಲಿ ನೋಡಿರಿ ಏನೇನು ಆಪ್ಷನ್ ಇದೆ. ಪ್ರೊಫೈಲ್ ಅಂತ ಇದೆ, ಅಂದರೆ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಅಬೌಟ್ ಅಂತ ಇದೆ, ಈ ಆ್ಯಪಿನ ಬಗ್ಗೆ ಇರುತ್ತೆ. ಚೇಂಜ್ ಪಾಸ್ವರ್ಡ್, ನಿಮ್ಮ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ್ಕೊಳಂಗಿದ್ರೆ ಚೇಂಜ್ ಮಾಡ್ಕೋಬೋದು. FAQ ಅಂದರೆ ಈ ಒಂದು ಗಣತಿ ಬಗ್ಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳಿರ್ತವೆ. ಇಲ್ಲಿ HLB ಮ್ಯಾಪ್ಸ್ ಅಂದರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ಸಿನ ಮ್ಯಾಪ್ಸು ನಿಮಗೆ ಕಂಡು ಬರ್ತವೆ. ಸೆಟ್ಟಿಂಗ್ಸ್ ಇರುತ್ತೆ, ಹೆಲ್ಪ್ ಇರುತ್ತೆ, ಲಾಗೌಟ್ ಆಗಲಿಕ್ಕೆ ಅವಕಾಶ ಇರುತ್ತೆ. ನೀವೇನಾದರೂ ಚೇಂಜ್ ಪಾಸ್ವರ್ಡನ್ನು ಒತ್ತಿದರೆ ನಿಮ್ಮ ಯೂಸರ್ ಐ ಡಿ ಬೈ ಡಿಫಾಲ್ಟಾಗಿ ಬಂದಿರುತ್ತೆ. ಎಂಟರ್ ಓಲ್ಡ್ ಪಾಸ್ವರ್ಡ್ ಮೊದಲಿಗೆ ಎಂಟ್ರಿ ಮಾಡಬೇಕು. ಅದಾದ ನಂತರ ನ್ಯೂ ಪಾಸ್ವರ್ಡ್ ಎಂಟ್ರಿ ಮಾಡಿ ಚೇಂಜ್ ಪಾಸ್ವರ್ಡ್ಗೆ ನೀವು ಕೊಟ್ಟರೆ OTP ಹೋಗುತ್ತೆ. OTP ಎಂಟ್ರಿ ಮಾಡಿದಟ್ಟಿಗೆ ನಿಮ್ಮ ಪಾಸ್ವರ್ಡು ಸೆಟ್ ಆಗುತ್ತೆ. ಈ ರೀತಿ ನಿಮ್ಮ ಒಂದು HLO ಆ್ಯಪ್ನಲ್ಲಿ ನೀವು ಲಾಗಿನ್ ಆಗೋದು ಹೇಗೆ, ರಿಜಿಸ್ಟರ್ ಆಗೋದು ಹೇಗೆ ಅನ್ನೋ ಒಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಲಾಗಿನ್ ಆದಮೇಲೆ ಯಾವ ರೀತಿ ಆ HLO ಆ್ಯಪ್ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಗುಡ್ ಲಕ್.